ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಸ್ವ್ಯಾಗ್ ಸಖಿ ಮೀರಾ. ಮೊದಲನೇದಾಗಿ ಎಲ್ಲರಿಗೂ ಕೂಡ ರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ಈ ರಾಷ್ಟ್ರೀಯ ಯುವ ದಿನದ ಕುರಿತಾಗಿ ನಾವೊಂದು ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಜಿಲ್ಲಾ ಸಹಕಾರ ತರಬೇತಿ ಅಧಿಕಾರಿಯಾದಂತಹ ಶ್ರೀಶೈಲ್ ಎನ್ ಎಡಹಳ್ಳಿ ಅವರು ಈ ಒಂದು ಯುವ ದಿನದ ಕುರಿತಾಗಿ ಒಂದು ರೇಡಿಯೋ ಟಾಕ್ ಶೋ ಅನ್ನು ಕೊಟ್ಟಿದ್ದಾರೆ. ಬರ್ರಿ, ಇವತ್ತು ಅವರು ಏನೆಲ್ಲ ಹೇಳಿದಾರೆ ಅದ್ರ ಬಗ್ಗೆ ಅಂತೇಳಿ ತಿಳ್ಕೊಂಡ್ ಬರೋಣಂತ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಸ್ವಾಮಿ ವಿವೇಕಾನಂದರ 164ನೇ ಜನ್ಮದಿನಾಚರಣೆ ಪ್ರಯುಕ್ತ ಮಾತನಾಡಲು ಬಂದಿದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ, ಆತ್ಮೀಯರೇ, ಓಂ ಸ್ಥಾಪಕಾಯ ಚ ಧರ್ಮಶ್ಯ ಸರ್ವಧರ್ಮ ಸ್ವರೂಪಿಣ್ಯೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯತೆ ನಮಃ. ಓಂ ಗುರುಭ್ಯೋ ನಮಃ. ಇವತ್ತು ಸ್ವಾಮಿ ವಿವೇಕಾನಂದರ 164ನೇ ಜನ್ಮ ದಿನಾಚರಣೆ ನಾವೆಲ್ಲರೂ ಆಚರಣೆ ಮಾಡಬೇಕಾಗಿದೆ. ಆ 164ನೇ ಜನ್ಮ ದಿನಾಚರಣೆಯನ್ನ ನಾವು ಯುವಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಈ ಯುವಕರ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡಿದ್ರು? ಸ್ವಾಮಿ ವಿವೇಕಾನಂದರ ಹೆಸರಿನ ಮೇಲೆ ಯುವಕರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕಾಗಿತ್ತು? ನಮ್ಮಲ್ಲಿ ಬಹಳಷ್ಟು ದಿನಾಚರಣೆಗಳು ಬರ್ತಾವೆ. ನೀವು ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀರಿ, ಟೀಚರ್ಸ್ ದಿನಾಚರಣೆ ಅಂತ ಆಚರಣೆ ಮಾಡ್ತೀರಿ, ಶಿಕ್ಷಕರ ದಿನಾಚರಣೆ ಅಂತ ಹೇಳಿ, ಮಣ್ಣು ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ, ಗಾಳಿ ದಿನಾಚರಣೆ ಆಚರಣೆ ಮಾಡ್ತೀವಿ, ಪರಿಸರ ದಿನಾಚರಣೆ ಆಚರಣೆ ಮಾಡ್ತೀವಿ. ಆ ರೀತಿ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ ನಾವು ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇದನ್ನ ನಾವು ತೆಗೆದುಕೊಂಡು ಬಂದ್ವಿ. ಹಾಗಾದ್ರೆ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ ಯುವಕರ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು? ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಸ್ವಾಮೀಜಿಯವರ ಬಗ್ಗೆ ಒಂದಿಷ್ಟು ಸ್ವಲ್ಪ ನೋಡೋಣ. ನಾನು ಸ್ವಾಮೀಜಿಯವರ ಅನುಯಾಯಿ. ಕಳೆದ 10-15 ವರ್ಷಗಳಿಂದ ಅವರನ್ನು ಓದ್ಕೊಂಡಿದ್ದೀನಿ. ಬೆಳಗಾವಿ ಮತ್ತು ಧಾರವಾಡದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಸ್ವಯಂ ಸೇವಕನಾಗಿ ಕಾರ್ಯನಿರ್ವಹಿಸಿದ್ದೀನಿ. 2013ರಲ್ಲಿ ಸ್ವಾಮಿ ವಿವೇಕಾನಂದರ 150 ಬರ್ತ್ ಆನಿವರ್ಸರಿ 150ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಮೈಸೂರು, ಮಂಗಳೂರು, ಕಲ್ಕತ್ತಾ ಇಲ್ಲೆಲ್ಲಗಳಿಗೆ ತೆರಳಿ ಯುವಕರ ಕುರಿತು ವೇದಿಕೆಗಳಲ್ಲಿ ಮಾತಾಡಿದ್ದೇನೆ. ಹಾಗಾಗಿ ಇವತ್ತು ನನ್ನ ಪರಿಚಯ. ನನ್ನ ಹೆಸರು ಶ್ರೀಶೈಲ್ ನಿಂಗಪ್ಪ ಎಡಹಳ್ಳಿ ಅಂತ ಹೇಳಿ. ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನೇಮಕ ಬೆಂಗಳೂರು ಇಲ್ಲಿ ಜಿಲ್ಲಾ ಸಹಕಾರ ಶಿಕ್ಷಕ ಅಂದ್ರೆ ಜಿಲ್ಲಾ ಸಹಕಾರ ತರಬೇತು ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಬೆಳಗಾವಿ ಇಲ್ಲಿ ಜಿಲ್ಲಾ ಸಹಕಾರ ತರಬೇತು ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಆತ್ಮೀಯರೇ, ಸ್ವಾಮೀಜಿ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನೋಡೋಣ. ಸ್ವಾಮೀಜಿಯವರು ಮೊದಲಿಗೆ ಹುಟ್ಟಿದ್ದು 1863ರಲ್ಲಿ ಜನವರಿ 12 ಕೋಲ್ಕತ್ತಾದಲ್ಲಿ ಜನಿಸಿದ್ರು. ಅವರ ಮನೆತನದ ಹೆಸರು ದತ್ತ ಮನೆತನ. ಅವರ ತಂದೆಯ ಹೆಸರು ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಮೊದಲಿಂದಲೂ ಶ್ರೀಮಂತ ಕುಟುಂಬದಿಂದ ಬಂದಂತಹ ಒಂದು ಕುಟುಂಬ ಅವರದು. ಮನೆಯಲ್ಲಿ ವಿಶ್ವನಾಥ ದತ್ತ ಅವರಿಗೆ ಮತ್ತು ಭುವನೇಶ್ವರಿ ತಾಯಿಗೆ 3-4 ಜನ ಹೆಣ್ಮಕ್ಳು ಇರ್ತಾರೆ. ಗಂಡು ಮಗು ಬೇಕು ಅನ್ನೋದು ಭುವನೇಶ್ವರಿ ತಾಯಿಯ ಒಂದು ಹಂಬಲವಾಗಿರ್ತದೆ. ಹಾಗಾಗಿ ಅವರು ಶಿವನನ್ನ ಪ್ರಾರ್ಥನೆ ಮಾಡಿ ಸ್ವಾಮಿ ವಿವೇಕಾನಂದರನ್ನ ಪಡಿತಾರೆ. ಅದೇ ರೀತಿ ಸ್ವಾಮೀಜಿಯವರು ಬಾಲ್ಯದಲ್ಲಿಯೇ ಅತ್ಯಂತ ಚುರುಕಾಗಿರುವಂತಹ ಒಂದು ಮಗು. ದತ್ತ ಮನೆತನ ಒಂದು ಸಂಸ್ಕಾರಯುತವಿರುವಂತಹ ಕಲ್ಕತ್ತೆಯ ದೊಡ್ಡ ಮನೆತನ. ವಿಶ್ವನಾಥ ದತ್ತರವರು ವಕೀಲಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಆ ವಕೀಲಿ ವೃತ್ತಿಯ ಜೊತೆಗೆ ಸಾಮಾಜಿಕ ಸೇವೆ, ಸಾಮಾಜಿಕ ಕಳಿಕಳಿ ಹೊಂದಿರುವಂತಹ ವಿಶ್ವನಾಥ ದತ್ತ ಅವರು ಮತ್ತು ಭುವನೇಶ್ವರಿ ದೇವಿಯವರು ಆ ಮಗುವನ್ನ ಬಹಳ ಪ್ರೀತಿಯಿಂದ ಮುದ್ದಾಗಿ ಬೆಳೆಸ್ತಾರ. ತಾಯಿ ಮೊದಲಿಗೆ ಶಿವನಲ್ಲಿ ಕೇಳ್ಕೊಂಡಿರುವಾಗ ನನಗೆ ಒಂದು ಜಗದ್ವಿಖ್ಯಾತ ವಿಶ್ವಮಾನವನನ್ನು ಆಗುವಂತಹ ಒಬ್ಬ ಮಗುನನ್ನು ಕರುಣಿಸುವಂತ ಶಿವನಿಗೆ ಕೇಳ್ಕೊಂಡಿರೋ ಹಾಗೆ ಆ ಮಗು ಅದೇ ರೀತಿ ಬೆಳೀತಾ ಇರ್ತದೆ. ಸಣ್ಣ ವಯಸ್ಸಿನಲ್ಲಿ ಆಧ್ಯಾತ್ಮಿಕವಾಗಿ ಇರುವಂತಹ ಒಂದು ವಿಚಾರ, ಸಣ್ಣ ವಯಸ್ಸಿನಲ್ಲಿ ಸಾಧು ಸಂತರನ್ನ ನೋಡುವಂತಹ ಒಂದು ವಿಚಾರ, ಸಣ್ಣ ವಯಸ್ಸಿನಲ್ಲಿ ಪ್ರಶ್ನೆ ಮಾಡುವಂತಹ ವಿಚಾರ, ಸಣ್ಣ ವಯಸ್ಸಿನಲ್ಲಿಯೇ ಎಲ್ಲ ರೀತಿಯಾಗಿಯೂ ಒಂದು ಹುರುಪು ಇರುವಂತಹ ವ್ಯಕ್ತಿಯಾಗಿ ಸ್ವಾಮಿ ವಿವೇಕಾನಂದರು ಮುಂದೆ ಬೆಳೀತಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಮುಂದೆ ಅವರು ಬೆಳೆದ ದೊಡ್ಡವರಾದ್ಮೇಲೆ ನಾವು ಅವರನ್ನ ಒಂದು ಬಹಳ ಅತ್ಯಂತ ಕಾಲಘಟ್ಟದಲ್ಲಿ ಅವರನ್ನು ನೋಡ್ತೀವಿ. ಯಾವುದು ಅಂತಂದ್ರೆ ಅವರು ಮುಂದೆ ಬೆಳೆದ ದೊಡ್ಡವರಾದ್ಮೇಲೆ ಅವರಿಗೆ ದೇವರ ಬಗ್ಗೆ ಒಂದು ಪ್ರಶ್ನೆ ಕಾಡ್ತದೆ. ಸೊ ಅವ್ರು ಏನ್ ಮಾಡ್ತಾ ಇರ್ತಾರಂತಂದ್ರೆ ಯಾವುದೇ ಪ್ರಶ್ನೆ ಮಾಡದೆ ಒಪ್ಕೊಳ್ತಾ ಇರಂಗಿಲ್ಲ. ಸೊ ಯಾವುದೇ ವಿಷಯವನ್ನ ಹೇಳಿದ್ರೆ ಅದು ಆಧ್ಯಾತ್ಮಿಕವಾಗಿ ವಿಷಯ ಆಗಿರ್ಬೋದು, ಸಾಮಾಜಿಕವಾಗಿ ವಿಷಯ ಆಗಿರ್ಬೋದು, ಯಾವುದೇ ವಿಷಯವಿದ್ರು ಅದನ್ನ ಅವರು ಪ್ರಶ್ನೆ ಮಾಡದೆ ಒಪ್ಕೊಳ್ತಾ ಇರಂಗಿಲ್ಲ. ಅದೇ ರೀತಿ ಏನಾಗ್ತೈತಿ ಅಂತಂದ್ರೆ ದೇವರ ಪ್ರಶ್ನೆ ಒಂದು ಬರ್ತದೆ. ಹಾಗಾಗಿ ಮುಂದೆ ಅವರು ದೊಡ್ಡವರಾಗಿ ಶಾಲೆಗೆ ಹೋದಾಗ ಮತ್ತು ಕಾಲೇಜ್ಗೆ ಹೋದಾಗ ಕಾಲೇಜ್ನಲ್ಲಿ ಒಂದು ವಿಷಯ ಆಗ್ತದೆ. ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ವಿಲಿಯಂ
ಹೆಸ್ಟಿಂಗ್ ಎಂಬುವರು ಇವರ ಪಾಠವನ್ನ ಮಾಡ್ತಾ ಇರ್ತಾರ. ಅವ್ರು ಎದ್ರ ಬಗ್ಗೆ ಪಾಠ ಮಾಡ್ತಾ ಇರ್ತಾರೋ ಅಂತಂದ್ರೆ ವರ್ಡ್ಸ್ವರ್ತ್ ಒಂದು ಭಾವನಾತ್ಮಕವಾಗಿ ಪಾಠ ಮಾಡ್ತಾ ಇರ್ತಾರೆ. ಈ ಭಾವನಾತ್ಮಕ ಪಾಠ ಮಾಡುವಾಗ ವರ್ಡ್ಸ್ವರ್ತ್ನ ಭಾವನೆಯನ್ನ ವಿಲಿಯಂ ಹೆಸ್ಟಿಂಗ್ಸ್ ಅವರು ತೆಗೆದುಕೊಳ್ಳಕ್ ಆಗಂಗಿಲ್ಲ. ಅವಾಗ ಅವ್ರು ಒಂದು ಮಾತನ್ನ ಹೇಳ್ತಾರೆ, ಈ ಭಾವೋನ್ಮಾದವನ್ನ ವಿವರಿಸಲು ನನ್ನ ಕಡೆ ಆಗ್ತಾ ಇಲ್ಲ, ಆದರೆ ಈ ಭಾವೋನ್ಮಾದವನ್ನ, ಈ ಪರಮ ಭಕ್ತಿಯನ್ನ, ಈ ಪರಮ ಭಾವೋನ್ಮಾದವನ್ನ ಹೊಂದಿರುವಂತಹ ವ್ಯಕ್ತಿ ಇದಾರ, ಅವ್ರು ಯಾರು ಅಂತಂದ್ರೆ ರಾಮಕೃಷ್ಣ ಪರಮಹಂಸರು ಅಂತೇಳಿ. ಅವಾಗ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಮಕೃಷ್ಣ ಪರಮಹಂಸರನ್ನ ನೋಡಲು ನಮ್ಮ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾಗೆ ಹೋಗ್ತಾರೆ. ಸೊ ಕಲ್ಕತ್ತಲ್ಲಿ ಹೋದ ನಂತರ ಅಲ್ಲಿ ಸ್ವಾಮಿ ವಿವೇಕಾನಂದರು ಮತ್ತು ಪರಮಹಂಸರ ಭೇಟಿ ಆಗ್ತದೆ. ಒಂದು ಭಕ್ತರ ಮನೆಯಲ್ಲಿ ಭೇಟಿ ಆಗ್ತದೆ. ಸ್ವಾಮಿ ವಿವೇಕಾನಂದರು ಬಹಳ ಭಾವಪರವಶವಾಗಿ ಹಾಡವನ್ನ ಹಾಡ್ತಾ ಇರ್ತಾರ. ಅವ್ರು ಮೊದಲಿಂದನೂ ಹಾಡುಗಾರಿಕೆಯನ್ನ ಬಹಳ ಕರಗತ ಮಾಡಿಕೊಂಡಿರುವಂತಹ ವ್ಯಕ್ತಿ ಹಾಡವನ್ನ ಹಾಡ್ತಾರ. ಅದಾದ ನಂತರ ಅವರನ್ನ ನೋಡಿ ನಮ್ಮ ರಾಮಕೃಷ್ಣ ಪರಮಹಂಸರಿಗೆ ಬಹಳ ಖುಷಿ ಆಗ್ತದೆ. ಅವ್ರ ಜೊತೆಗೆ ಮಾತುಕತೆ ಆಗ್ತದೆ. ಇದೇ ರೀತಿ ಮಾತುಕತೆ ವರೆದು ಒಂದಿನ ನಮ್ಮ ವಿವೇಕಾನಂದರು ಅವರಲ್ಲಿ ಒಂದು ಪ್ರಶ್ನೆ ಕೇಳೇ ಬಿಡ್ತಾರೆ, ನೀವು ದೇವರನ್ನ ನೋಡಿದ್ದೀರಾ ಅಂದು ಅವರನ್ನ ಯಾರನ್ನಂದ್ರೆ ನಮ್ಮ ರಾಮಕೃಷ್ಣ ಪರಮಹಂಸರನ್ನ ಕೇಳೇ ಬಿಡ್ತಾರೆ. ಅವಾಗ ರಾಮಕೃಷ್ಣ ಪರಮಹಂಸರು ಅಷ್ಟೇ ಪ್ರೀತಿಯಿಂದ ಹೌದು, ನಾನು ನಿನ್ನನ್ನು ನೋಡುವಷ್ಟು ಸ್ಪಷ್ಟವಾಗಿ ದೇವರನ್ನ ನೋಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ವಿವೇಕಾನಂದರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆದಾಗ ಹಾಗಾದ್ರೆ ನೀವು ನನಗೆ ದೇವರನ್ನ ತೋರಿಸಬಹುದಾ ಅಂತ ಕೇಳ್ತಾರೆ. ಅವಾಗ ರಾಮಕೃಷ್ಣರು ಹೇಳ್ತಾರೆ, ಹೌದು ನಾನು ತೋರಿಸಬಹುದು ಅಂತ. ಹಾಗಾದ್ರೆ ತೋರಿಸಿ ಅಂತಂದಾಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಕಪಾಳ ಮೋಕ್ಷ ಮಾಡ್ತಾರೆ. ಕಪಾಳ ಮೋಕ್ಷ ಮಾಡಿದಾಗ ನಿನಗೆ ನೋಯ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಹೌದು ನೋಯ್ತಾ ಇದೆ ಅಂತೇಳಿ. ಸೊ ಹಾಗಾದ್ರೆ ಆ ನೋಯೋದನ್ನ ತೋರಿಸು ಅಂತ ಕೇಳ್ತಾರೆ. ಅವಾಗ ವಿವೇಕಾನಂದರು ನೋಯೋದನ್ನ ಹೇಗೆ ತೋರ್ಸಕ್ಕಾಗತ್ತೆ ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ದೇವರನ್ನು ನಾನು ನೋಡಿದ್ದೀನಿ, ಆದರೆ ನಿನಗೆ ಹೇಗೆ ನೋವು ಆಗ್ತಾ ಇದೆಯೋ ಅದೇ ರೀತಿ ದೇವರ ಬಗ್ಗೆ ನನಗೂ ಫೀಲ್ ಇದೆ, ಆದ್ರೆ ಅದನ್ನು ತೋರ್ಸಕ್ಕಾಗಂಗಿಲ್ಲ. ತೋರಿಸ್ಬೇಕಾಗಿತ್ತು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳಿ ಪರಮಹಂಸರು ಅವರಿಗೆ ಒಂದು ಬೋಧನೆಯನ್ನ ಮಾಡ್ತಾರೆ. ಅಲ್ಲಿಂದ ರಾಮಕೃಷ್ಣ ಪರಮಹಂಸರ ಒಬ್ಬ ಶಿಷ್ಯವಾಗಿ ನಮ್ಮ ವಿವೇಕಾನಂದರು ಮುಂದುವರಿತಾರೆ. ಇದು ಅವರಲ್ಲಿ ಕಾಲೇಜಿನ ಸಮಯದಲ್ಲಿ ಆಗಿರುವಂತಹದೊಂದು ಘಟನೆ ಅಂತ. ಇನ್ನು ಮುಂದಿನ ವಿಷಯಕ್ಕೆ ಹೋಗ್ಬೇಕು ಅಂತಂದ್ರೆ ತಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ವಿವೇಕಾನಂದರು ಅಂದ್ರೆ ಯಾರು, ಯಾಕೆ ಅವರನ್ನ ನಾವು ಅಷ್ಟು ಪ್ರೀತಿಯಿಂದ ನೋಡ್ತೀವಿ, ಯಾಕೆ ಅವರ ಯುವಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಕೋಬೇಕಾಗಿತ್ತು ಅಂತ ಅನ್ನೋದನ್ನ ಇಲ್ಲಿ ಕರಗತ ಮಾಡ್ಕೋಬೇಕಾಗಿರುವಂತಹದೊಂದು ವಿಷಯ. ಆದ್ಮೇಲೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ವಿವೇಕಾನಂದರು ವಿಶ್ವವನ್ನ ಜಯಿಸಿರುವಂತಹ ಒಬ್ಬ ವ್ಯಕ್ತಿ. ಈ ವಿಶ್ವವನ್ನ ಅವರನ್ನ ನೀವು ವಿವೇಕಾನಂದರ ಓದ್ಕೋಬೇಕಾಗಿದ್ರೆ ನಮ್ಗೆ ಆಶ್ರಮದಲ್ಲಿ ಒಂದು 3 ಪುಸ್ತಕಗಳನ್ನ ಕೊಡ್ತಿದ್ರು. ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವ ಮಾನವ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ ಅಂತ ಹೇಳಿ. ಹಾಗಾದ್ರೆ ನಾವು ವಿವೇಕಾನಂದರನ್ನ ಇಲ್ಲಿ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು, ವಿವೇಕಾನಂದರನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕು, ವಿವೇಕಾನಂದರು ಯಾರು ಅಂತಂದ್ರೆ ಪೌರುಷದ ಅಧ್ವರ್ಯವಾಗಿರುವಂತಹ ವಿವೇಕಾನಂದರು ತಮ್ಮ ಗುರುಗಳಾದ ಶ್ರೀ ರಾಮಕೃಷ್ಣರ ಪರಮಹಂಸರ ದಿವ್ಯ ಮಾರ್ಗದರ್ಶನದಲ್ಲಿ ಕತ್ತಿಯ ಅಲೆಗೆಯ ಹಾದಿಯಲ್ಲಿ ನಡೆದು ಇತರರಿಗೆ ಅವರು ಮುಕ್ತಿಯ ಪಥವನ್ನ ತೋರಿಸಿದಂತಹವರು. ಜೀವನದ ಇಹಪರಗಳೆರಡರ ಉನ್ನತಿಗಾಗಿ ಸೂಕ್ಷ್ಮ ದಾರಿಯನ್ನು ತಮ್ಮ ಮಾತಿನ ಪಂಜಿನಲ್ಲಿ ಬೆಳಗಿದವರು ವಿವೇಕಾನಂದರು. ತಮ್ಮ ಕಂಚಿನ ಕಂಠದಲ್ಲಿ ಮೊಳಗಿದ ವಾಣಿಯಿಂದ ಭಾರತೀಯ ಜನಮನವನ್ನ ಜಾಗೃತಗೊಳಿಸಿ ವಿಶ್ವದ ಗಮನವನ್ನ ಸೆಳೆದವರು ನಮ್ಮ ವಿವೇಕಾನಂದರು. ಭಾರತೀಯ ಯೋಜನೆತೆಗೆ ವಿವೇಕಾನಂದರು ಈ ಶತಮಾನದ ದೊಡ್ಡ ಕೊಡುಗೆ. ಧರ್ಮವನ್ನ ಅಡುಗೆಮನೆಯಿಂದ ಆಚೆಗೆ ತಂದು ಬೀದಿಯ ಭಿಕಾರಿಯ ಹೊಟ್ಟೆಯ ಹಸಿವನ್ನ ತುಂಬಿಸುವುದು ಧರ್ಮದ ಮೊದಲ ಆದ್ಯತೆ ಎಂದು ತೋರಿಸಿಕೊಟ್ಟಂತಹ ವ್ಯಕ್ತಿ ವಿವೇಕಾನಂದರು. ವಿವೇಕಾನಂದರೆಂದರೆ ಅವರ ವ್ಯಕ್ತಿತ್ವ ಪ್ರಭಾವ ದಟ್ಟವಾಗಿದೆ. ಭಾರತದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಪ್ರಭಾವಕ್ಕೆ ಒಳಗಾಗಿ ಚರಿತ್ರೆ ದಾಖಲಿಸಿದ್ದಾರೆ. ಇದ್ರ ಬಗ್ಗೆ ನಿಮಗೊಂದೆರಡು ಮಾತುಗಳನ್ನ ಹೇಳಬೇಕು ಅಂತಂದ್ರೆ ಇದೇ ರೀತಿಯಾಗಿ ವಿವೇಕಾನಂದರು ನಮಗೆ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ದೇಶ ಧರ್ಮಗಳೆರಡನ್ನು ಪ್ರೀತಿಸಿ ಉಳಿಸಿದ ಧೀರ ಸನ್ಯಾಸಿ ಅವರು. 39 ವರ್ಷಗಳ ಅವಧಿಯಲ್ಲಿ ಅವರು ಸಾಧಿಸಿದ್ದನ್ನು ಅರಗಿಸಿಕೊಳ್ಳಲು 1 ಶತಮಾನ ಸಾಲದು ಎಂದರೆ ತಪ್ಪಾಗಲಾರದು. ಭಾರತಕ್ಕೆ ಸಾಂಸ್ಕೃತಿಕ ಏಕಾತ್ಮತೆಯನ್ನ ಸೂತ್ರವನ್ನ ತಂದುಕೊಟ್ಟವರು ನಮ್ಮ ವಿವೇಕಾನಂದರು. ಜನಸಾಮಾನ್ಯರನ್ನ ಅವರ ಮೂಲ ನಂಬಿಕೆಗಳಿಂದ ಭಂಗಬಾರದಂತೆ ಅವರನ್ನ ಮೇಲೆತ್ತುವ ಮಾರ್ಗವನ್ನ ಸೂಚಿಸಿದವರು ನಮ್ಮ ವಿವೇಕಾನಂದರು. ಕಳೆದು ಹೋದ ಪ್ರತಿಷ್ಠೆ ಆತ್ಮಗೌರವಗಳನ್ನ ಭಾರತಕ್ಕೆ ಮರಳಿಸಿ ದೊರೆಯುವಂತೆ ಮಾಡಿದವರು ನಮ್ಮ ವಿವೇಕಾನಂದರು. ನೋಡ್ರಿ, ನೀವು ವಿವೇಕಾನಂದರನ್ನ ಒಂದ್ ಸ್ವಲ್ಪ ದೃಷ್ಟಿ ಹೆಚ್ಚು ನೋಡಿದಾಗ ಧಾರ್ಮಿಕ ದೃಷ್ಟಿಯಿಂದ ನೋಡುವುದಾದರೆ ಅವರು ಅಧ್ಯಾತ್ಮದ ಉನ್ನತವನ್ನ ಸ್ಥಿತಿ ತಲುಪಿದ ಸಿದ್ಧ ಅವತಾರ ಪುರುಷ, ಸಿಡಿಲ ಸಂತ. ಸುಧಾರಣೆಯ ದೃಷ್ಟಿಯಿಂದ ನೋಡುವಾಗ ಅವರೊಬ್ಬ ಶ್ರೇಷ್ಠ ಸಮಾಜ ಸುಧಾರಕ. ಸಮಾಜ ಸಂಘಟನೆಯ ದೃಷ್ಟಿಯಿಂದ ಅವರನ್ನು ಗಮನಿಸಿದಾಗ ಅತಿ ಸಮರ್ಥ ಸಂಘಟನಾಕಾರ. ಧೀರತೆಯ ದೃಷ್ಟಿಯಿಂದ ನೋಡಿದಾಗ ಅವರೊಬ್ಬ ದಿಟ್ಟ ಹೋರಾಟಗಾರ. ಅವರ ಮಾತುಗಳಲ್ಲಿ ಅಡಗಿರುವ ಧ್ವನಿ ಎಂದರೆ ಅದು ಕ್ರಾಂತಿಯ ಕೇಂದ್ರ ಬಿಂದುವೇ ಹೌದು. ಕವಿಯೊಬ್ಬರ ಮಾತೊಂದು ಅವರ ಕಂಡರಿಸಿದಿರುವ ಪರಿ ಈ ರೀತಿಯಾಗಿದೆ. ನುಡಿದ ನುಡಿಯೊಂದು ಸಿಡಿಲ ಕಿಡಿಯ ನಡೆಯ ಪೌರುಷ ತೇರು ಹರಿದಂತೆ. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನ
ಅಧ್ಯಯನ ಮಾಡುವವರ ವ್ಯಕ್ತಿತ್ವವೇ ಪುನರ್ಜನ್ಮ ಪಡೆಯುವುದು ಎಂದು ಹೇಳ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರನ್ನ ಈ ಎಲ್ಲ ದೃಷ್ಟಿಯಿಂದಾಗಿ ನಾವು ನೋಡಿದ್ರಿಂದಾಗಿ ಇವತ್ತು ಅವರ ದಿನವನ್ನ ಯುವಕರ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ. ಮಹರ್ಷಿ ಅರವಿಂದ್ರವರು ಹೇಳ್ತಾರೆ ಈ ಮಾತನ್ನ, ನೀವು ಭಾರತವನ್ನ ಅರಿಯಬೇಕಾದ್ರೆ ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಿ ಅಂತೇಳಿ ಮಹರ್ಷಿ ಅರವಿಂದ್ರ ಅವರು ಈ ಮಾತನ್ನ ಹೇಳ್ತಾರೆ. ಇಲ್ಲಿ ಈ ಮಹರ್ಷಿ ಅರವಿಂದ್ರ ಅವರು ಈ ಮಾತನ್ನ ಎಲ್ಲಿ ಹೇಳಿದಾರ ಅನ್ನೋದನ್ನ ಒಂದು ಸ್ವಲ್ಪ ನಾವು ಗಮನಿಸಿದ್ರೆ, ರೊನಾಲ್ಡೋ ಅನ್ನೋ ಒಬ್ರು ಕಾದಂಬರಿಕಾರರು ಮತ್ತು ಅವರು ಸಾಹಿತ್ಯಕಾರರು, ಅವರಿಗೆ 1915ರಲ್ಲಿ ಸಾಹಿತ್ಯ ಒಳಗ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಅದೇ ರೀತಿಯಾಗಿ ನಮ್ಮ ರವೀಂದ್ರನಾಥ್ ಠಾಕೂರ್ ಅವರಿಗೆ 13ರಲ್ಲಿ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕದೆ. ಅವಾಗ ಅವರು ಟಾಗೋರ್ ಅವರಿಗೆ ಈ ಮಾತನ್ನ ರೊನಾಲ್ಡೋ ಒಳಗೆ ಕೇಳ್ತಾರೆ, ನಾನು ಭಾರತದ ಬಗ್ಗೆ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಅವಾಗ ಟ್ಯಾಗೋರ್ ಅವ್ರು ಹೇಳ್ತಾರ, ಅವ್ರು ಹೇಳಿದ್ದು ಇಂಗ್ಲಿಷ್ ನಲ್ಲಿ ಇದೆ ಪುಸ್ತಕದಲ್ಲಿ, ಇಫ್ ಯು ವಾಂಟ್ ಟು ನೌ ಇಂಡಿಯಾ ಸ್ಟಡಿ ವಿವೇಕಾನಂದ, ಇನ್ ಹಿಮ್ ಎವ್ರಿಥಿಂಗ್ ಪಾಸಿಟಿವ್ ನಥಿಂಗ್ ಈಸ್ ನೆಗೆಟಿವ್ ಅಂತ. ಸೊ ನೋಡ್ರಿ ಹೆಂಗ್ ಆಗಿರ್ಬೋದು ಅಂತ ಹೇಳಿ. ಮುಂದೆ ರೊನಾಲ್ಡೋ ಅವ್ರು ಏನ್ ಮಾಡ್ತಾರ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ಓದ್ಕೋತಾರ. ಓದ್ಕೊಂಡ್ ಮೇಲೆ ದ ಲೈಫ್ ಆಫ್ ದಿ ವಿವೇಕಾನಂದ ಅಂಡ್ ದ ಯೂನಿವರ್ಸಲ್ ಗಾಸ್ಪೆಲ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾರ, ಒಂದು ಪುಸ್ತಕವನ್ನ ಬರೀತಾರ. ಆಮೇಲೆ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ಓದ್ಕೊಂಡ್ ಮೇಲೆ ಒಬ್ಬ ವ್ಯಕ್ತಿ ಯಾವ ತರ ಅಕ್ಕಾನ ಅನ್ನೋದನ್ನ ನಾವು ಇದ್ರಾಗ ತಿಳ್ಕೊಬೇಕಾಗ್ತದೆ. ಆತ್ಮೀಯರೇ, ಈ ರೀತಿಯಾಗಿರುವಂತಹ ವಿವೇಕಾನಂದರನ್ನ ನಾವು ಇವತ್ತು ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದೀವಿ. ಈ ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ಯುವಕರು ಯಾವ ತರ ಇರಬೇಕು. ಸ್ವಾಮಿ ವಿವೇಕಾನಂದರು ಬರೇ ಹುಟ್ಟಿದ್ದು ಮತ್ತು ಬೆಳೆದಿದ್ದು 39 ವರ್ಷ. ತಮಗೆಲ್ಲ ಗೊತ್ತಿರುವ ಹಾಗೆ ಅವರು 1893ರಲ್ಲಿ ಸೆಪ್ಟೆಂಬರ್ 11ರಂದು ಚಿಕಾಗೋಗೆ ಹೋಗಿ ಕೊಲಂಬಿಯಾ ಜಾಗತಿಕ ಮೇಳದ ಅಂಗವಾಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡ್ತಾರೆ. ಆ ವಿಶ್ವಧರ್ಮ ಸಮ್ಮೇಳನ ಅಂತಂದ್ರೆ ಉಳಿದಿರುವ ಧರ್ಮಗಳು ಬಹಳ ಶ್ರೇಷ್ಠ ಮತ್ತು ಇನ್ನುಳಿದಿರುವ ಯಾವುದೇ ಧರ್ಮಗಳು ಶ್ರೇಷ್ಠ ಇಲ್ಲ ಅಂತ ಹೇಳಿ ಅಮೆರಿಕದವರು ಒಂದನ್ನ ತೋರಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ, ಕ್ರೈಸ್ತ ಧರ್ಮ ನಮ್ಮದು ಬಹಳ ಶ್ರೇಷ್ಠ, ಆ ದೃಷ್ಟಿಯಿಂದಾಗಿ ನಾವು ಅದನ್ನ ತೋರಿಸಬೇಕು ಇಡೀ ಜಗತ್ತಿಗೆ ಅಂತ ಹೇಳಿ ಆ ಸರ್ವಧರ್ಮ ಸಮ್ಮೇಳನವನ್ನ ಆಯೋಜನೆಯನ್ನ ಮಾಡಿರ್ತಾರೆ. ಆ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಿದಾಗ ನಮ್ಮ ರಾಮಕೃಷ್ಣ ಪರಮಹಂಸರಿಂದ ಆಶೀರ್ವಾದ ಪಡೆದು ವಿವೇಕಾನಂದರು ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಹೋಗಿ ಮಾತಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ರೋಮನ್ ಕ್ಯಾಥೋಲಿಕ್ ಅತ್ಯುನ್ನತ ಧರ್ಮ ಗುರುಗಳಾದ ಕಾರ್ಡಿನಲ್ ಗಿಬ್ಸನ್ ಅನ್ನೋರು ವೇದಿಕೆ ಮೇಲೆ ಇರ್ತಾರ. ಆ ವೇದಿಕೆ ಕೊನೆಯದಾಗಿ ನಮ್ಮಲ್ಲಿ ಕುತ್ಕೊಂಡವ್ರು ಯಾರು ಅಂತಂದ್ರೆ ಸ್ವಾಮಿ ವಿವೇಕಾನಂದರು. ಅಲ್ಲಿ ಆಗಿರುವಂತಹದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರ್ಲಿ, ಅವತ್ತಿನ ಭಾರತ ದೇಶದಿಂದ ಇನ್ನೊಬ್ರು ಅಲ್ಲಿ ಹೋಗಿರ್ತಾರ. ನಮ್ಮ ಬ್ರಹ್ಮ ಸಮಾಜದ ಪ್ರತಿನಿಧಿಯಾಗಿ ಪ್ರತಾಪ್ ಚಂದ್ರ ಮಜುದೂರ್ ಅನ್ನೋರು ಏನ್ ಮಾಡಿರ್ತಾರ ಅಂತಂದ್ರೆ ಅಲ್ಲಿ ಹೋಗಿ ಮಾತಾಡಕ್ ಇರ್ತಾರ. ಅದಕ್ಕೆ ಮುಂಚೆ ಶ್ರೀಲಂಕಾದ ಬೌದ್ಧ ಪ್ರತಿನಿಧಿ ಧರ್ಮಪಾಲರ್ ಅವರು ಮಾತಾಡಿರ್ತಾರ. ಇವರು ಮಾತುಗಳೇ ಭಾರಿ ಅಂತ ಅನ್ಕೊಂಡು ಅಲ್ಲೆಲ್ಲರೂ ಜನ ಅವರಿಗೆ ಬಹಳ ಚಪ್ಪಾಳೆ ಕೊಟ್ಟಿರ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದ ಟರ್ನ್ ಬಹಳ ಸಲ ಬರ್ತಾ ಇದ್ದ, ಬಂದ್ಮೇಲೆ ನೀ ಆಮೇಲೆ ಮಾತಾಡಕ್ಕೆ ಅಂತ ಹೇಳಿ ಕುತ್ಕೊಂಡಿರುವಂತಹ ವಿವೇಕಾನಂದರು ಅವ್ರ ಟರ್ನ್ ಬಂದ್ಮೇಲೆ ಎದ್ ನಿಂತ್ಕೊಂಡು ಮಾತಾಡಕ್ ಚಾಲೂ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರುವಂತಹ ಫಸ್ಟ್ ಪದನೇ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿ ಅವ್ರು ಏನ್ ಮಾಡ್ತಾರಂದ್ರೆ ಮಾತಾಡಕ್ ಚಾಲೂ ಮಾಡ್ತಾರೆ. ಆ ಮಾತ್ ಆದ್ಮೇಲೆ ಅವ್ರು ಎಷ್ಟೊತ್ತು ಮಾತಾಡಿದ್ರು ಅದ್ರ ಅರ್ಧಕ್ಕಿಂತ ಹೆಚ್ಚಾಗಿ ಅವಳಿಗೆ ಕರತನಾಡ ಆಗ್ತದೆ. ಇಡೀ ಸಭೆ ಎದ್ ನಿಂತ್ಕೊಂಡು ಅವರಿಗೆ ಚಪ್ಪಾಳೆ ಮುಖಾಂತರ ಆ ಭಾವೋದ್ವೇಗವನ್ನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಆ ಪೌರುಷ, ಆ ತೇಜ, ಆ ವಿಷಯ ಅವ್ರಿಗೆ ಎಲ್ಲಿದ್ ಬಂತು ಅನ್ನೋದು ಬಹಳ ದೊಡ್ಡ ಒಂದು ಶಕ್ತಿ. ಅದನ್ನೆಲ್ಲವನ್ನ ನಾವು ಅರಿತುಕೊಳ್ಬೇಕಾಗ್ತದೆ. ಹೀಗಾಗಿ ಇಂಥ ವ್ಯಕ್ತಿಯನ್ನ ಇವತ್ತು ನಾವು ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡುವ ಮುಖಾಂತರ ಅವರಲ್ಲಿ ಒಂದು ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರ ವಿಷಯ ವಸ್ತು ಯಾವುದು ಅಂತಂದ್ರೆ, ಒಂದು ಸನ್ಯಾಸತ್ವ, ಎರಡು ಈ ದೇಶ. ಈ ದೇಶದ ಬಗ್ಗೆ ಇರುವಂತಹ ಅವರ ಅಪಾರ ಪ್ರೀತಿಯನ್ನ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಅದಕ್ಕೆ ಉದಾಹರಣೆ ನಿಮಗೊಂದು, ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾತನಾಡಿ ಬಂದ ತಕ್ಷಣ ಅವ್ರಿಗೊಂದು ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡಿರುವಂತಹ ಒಂದು ಕೋಣೆಯಲ್ಲಿ ಹೋಗಿ ಬಹಳಷ್ಟು ಒಂದು ಅತ್ಯುತ್ತಮವಾಗಿರುವಂತಹ ಕೋಣೆ, ಆ ಕೋಣೆಯಲ್ಲಿ ಹೋಗಿ ಅಲ್ಲಿ ಮಲ್ಕೋಬೇಕಾಗಿತ್ತು ಅವರು. ಆದ್ರೆ ಅಲ್ಲಿ ಇರುವಂತಹ ಕೆಳಗಡೆ ಚಾಪೆ ಮೇಲೆ ಮಲ್ಕೊಂಡು ಇವತ್ತು ನನಗಿಷ್ಟು ಜನ ಇಲ್ಲಿ ಈ ತರ ನೋಡ್ತಾ ಇದ್ದಾರೆ, ಆದ್ರೆ ನನ್ನ ಭಾರತ ದೇಶದ ಜನ ಯಾವ ರೀತಿಯಾಗಿದ್ದಾರೆ, ಬಡತನ, ದಾರಿದ್ರ್ಯ, ಬ್ರಿಟಿಷರಿಂದ ಆಳ್ಕೊಳ್ತಾ ಇದೀವಿ, ನಾವೆಲ್ಲರೂ ಗುಲಾಮ್ ತರ ಇದೀವಿ, ನನ್ನ ದೇಶ ದೊಡ್ಡದಾಗ್ಬೇಕು, ನನ್ನ ದೇಶ ಬೆಳಿಬೇಕು, ನನ್ನ ದೇಶ ಇನ್ನೂ ದೊಡ್ಡದಾಗ್ಬೇಕು ಅಂತ ಹೇಳಿ ಆ ಚಾಪೆ ಮೇಲೆ ಮಲ್ಕೊಂಡು ಇಡೀ ದೇಶದ ಜನರನ್ನ ನೆನೆಸ್ಕೊಂಡು ಆ ಮಹಾಶಯ ಕಣ್ಣಲ್ಲಿ ನೀರು ತರ್ತಾರೆ. ಹಾಗಾಗಿ ಅವರು ಈ ದೇಶದ ಬಗ್ಗೆ ಬಹಳ ಒಂದು ಸ್ಪಷ್ಟವಾಗಿರುವಂತಹ ವಿಚಾರವನ್ನ ಕೊಡ್ತಾರೆ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶ ಅನ್ನೋದು ಪುಣ್ಯ ಭೂಮಿ ಎಂದರೆ ಕರೆಸಿಕೊಳ್ಳಲು ಅರ್ಹವಾಗಿದ್ದರೆ, ಜೀವಿಗಳು ತಮ್ಮ ಬಾಳಿನ ಕೊನೆಯ ಕರ್ಮವನ್ನ ಸವೆಸಲು ಬರಬೇಕಾಗಿರುವ ಸ್ಥಳವೆಂದರೆ, ಭಗವಂತನೆಡೆಗೆ ಸಂಚರಿಸುತ್ತಿರುವ ಪ್ರತಿಯೊಂದು ಜೀವಿಯು ತನ್ನ ಕೊನೆಯ ಯಾತ್ರೆಯನ್ನ ಪೂರೈಸುವುದಕ್ಕೆ ಒಂದು ಕರ್ಮ ಭೂಮಿ ಬರಬೇಕಾಗಿದ್ರೆ, ಯಾವುದಾದ್ರೂ ದೇಶದಲ್ಲಿ ಮಾನವ ಕೋಟಿಯ ಮಾಧುರ್ಯ, ಔದಾರ್ಯ, ಪಾವಿತ್ರ್ಯ, ಶಾಂತಿ ಇವುಗಳಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನದಲ್ಲಿ, ಅಂತರ್ಮುಖ ಜೀವನದಲ್ಲಿ ತನ್ನ ಪರಾಕಷ್ಟೆಯನ್ನ ಮುಟ್ಟಿದ್ದರೆ ಅದು ಈ ಭಾರತ ಭೂಮಿ, ಈ ಭರತ ಖಂಡ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರ ಆ ದೇಶದ ಬಗ್ಗೆ ಅವ್ರಿರುವಂತಹ ಒಂದು ಆ
ಆಧ್ಯಾತ್ಮಿಕವಾಗಿರುವಂತಹ ಆ ಒಂದು ಮೆಚ್ಚುಗೆ, ಆಧ್ಯಾತ್ಮಿಕವಾಗಿರುವಂತಹ ಒಂದು ಕಂಪನವನ್ನ ನಾವೆಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಭರತಖಂಡದ ಶಕ್ತಿ ಎಲ್ಲ ವ್ಯಯವಾಗಿ ಈಗ ಅದಕ್ಕೆ ಮುದಿತನ ಬಂದಿದೆ ಎಂಬುದು ಸುಳ್ಳು. ನಮ್ಮಲ್ಲಿ ಬೇಕಾದಷ್ಟು ಶಕ್ತಿ ಇದೆ, ಅದು ಸಮಯ ಬಂದಾಗ ಅವಶ್ಯಕತೆ ಇರುವಾಗ ಪ್ರವಾಹದಂತೆ ಹರಿದು ಪ್ರಪಂಚವನ್ನೇ ಮುಳುಗಿಸಬಲ್ಲದು ಅಂತೇಳಿ ಭಾರತದ ಸ್ಪಿರಿಚುವಾಲಿಟಿ ಬಗ್ಗೆ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಅವ್ರು ಮುಂದುವರೆದು ಹೇಳ್ತಾರ, ಆಧ್ಯಾತ್ಮಿಕ ಧ್ಯಾನವೇ ಪ್ರಪಂಚಕ್ಕೆ ಭರತಖಂಡ ಕೊಡುವ ಕಾಣಿಕೆ ಅಂತ ಹೇಳಿ. ನಮ್ದು ಆಕ್ರಮಣಕಾರಿ ಧರ್ಮವಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಅಮೆರಿಕಾದಾಗ ಇದ್ದಾಗ ಒಬ್ರು ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನಿಮ್ದು ಆಕ್ರಮಣಕಾರಿ ಧರ್ಮ ಅಂದ್ರೆ ನಿಮ್ ಭಾರತ ದೇಶ ಹಿಂದೂ ಧರ್ಮ ಯಾರನ್ನ ಗೆದ್ದಿರಿ ನೀವು, ಎಲ್ಲಿ ಗೆದ್ದಿರಿ ನೀವು ಅಂತ ಕೇಳಿದಾಗ ನಾವು ಯಾರನ್ನೂ ಗೆದೆಯೋ ಸಲುವಾಗಿಲ್ಲ, ನಮ್ ಗೆದೆಯೋ ಸಲುವಾಗಿ ನಾವು ಇದೀವಿ, ಹಿಂದೂಗಳಾದ ನಾವು ಏನು ಮಾಡಿರುವಿರಿ ಅಂತ ಅವ್ರಿಗೆ ಪ್ರಶ್ನೆ ಕೇಳಿದಾಗ ಒಂದು ರಾಷ್ಟ್ರವನ್ನ ಗೆದ್ದಿಲ್ಲ ಎಂಬುದು ಮೊದಲಿಸಿದಳು. ಅಂದ್ರೆ ಅವಳು ಏನ್ ಮಾಡ್ತಾಳಂತಂದ್ರೆ ನೀವು ಯಾವುದೋ ರಾಷ್ಟ್ರವನ್ನ ಗೆದ್ದಿಲ್ಲ ಅಂತ ಹೇಳಿ ಅಲ್ಲೊಬ್ಬರು ಪ್ರಶ್ನೆ ಕೇಳ್ತಾರ. ಧೀರರಾದ ವೀರರಾದ ಸ್ವಾಮಿ ವಿವೇಕಾನಂದರು ವಾಪಸ್ ಹೇಳ್ತಾರ, ನಾವ್ ಯಾವ ದೇಶವನ್ನ ಗೆದೆಯೋ ಸಲುವಾಗಿಲ್ಲ, ನಮ್ದು ಯಾವಾಗಲೂ ಶಾಂತಿ ಪ್ರಿಯವಾದ ದೇಶ, ನಾವು ಎಲ್ಲರನ್ನು ಒಗ್ಗೂಡ್ಕೊಂಡು ಹೋಗ್ತೀವಿ, ವಸುದೈವ ಕುಟುಂಬಕಂ ಅನ್ನುವಂತ ನಮ್ದು ದೇಶ, ಹಾಗಾಗಿ ನಾವು ಯಾರನ್ನೂ ಗೆದೆಯೋ ಸಲುವಾಗಿ ಇಲ್ಲ ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಈ ರೀತಿಯಾಗಿರುವಂತಹ ಒಂದು ವ್ಯಕ್ತಿತ್ವ ಹೊಂದಿರುವಂತಹ ವಿವೇಕಾನಂದರನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವತ್ತು ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದೀವಿ. ನಾನು ಇಲ್ಲಿ ದೇಶ ಅಂತ ಹೇಳಿದೆ, ಆ ಸಮಯದಲ್ಲಿ ದೇಶದ ಪರಿಸ್ಥಿತಿ ಬಹಳ ಗಂಭೀರ ಇತ್ತು, ಆದ್ರೆ ಈಗ ಮುಂದುವರಿಯುತ್ತಿರುವ ದೇಶ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಅವರ ದಿನಾಚರಣೆಯನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂದ್ರೆ ಅವರ ದಿನಾಚರಣೆಯನ್ನ ನನ್ನೆಲ್ಲ ಭರವಸೆಗಳು ಇರುವುದು ಭಾರತ ದೇಶದ ಯುವಜನತೆಯ ಮೇಲೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅವರು ನನ್ನ ವಿಚಾರಗಳನ್ನ ತಿಳ್ಕೊಂಡ್ರೆ ಒಂದು ಸಿಂಹದಂತೆ ಬಂದು ಎದ್ದು ಕೆಲಸ ಮಾಡ್ತಾರ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಯುವಕರು ಅಂದ್ರೆ ಭಾರತ ದೇಶವನ್ನ ಬೆಳಗಿಸುವಂತ ಶಕ್ತಿ. ಯಾಕೆ ಈ ಮಾತನ್ನ ಅವ್ರು ಹೇಳ್ತಾರಂತಂದ್ರೆ ಯುವಜನತೆ ಅಂದ್ರೆ ಮಾನವೀಯತೆಯನ್ನ ಸಾಕಾರಗೊಳಿಸುವ ಪ್ರಕ್ರಿಯೆಯಲ್ಲಿ ಇರುವಂತ ವ್ಯಕ್ತಿ ಅಂತ ಅವ್ರು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಜಗತ್ತಿನಲ್ಲಿ ರಚನಾತ್ಮಕವಾದ ಏನಾದರೂ ಸಂಭವಿಸಬೇಕಾದ್ರೆ ಅದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಯುವಕರಲ್ಲಿ ಸಾಮಾನ್ಯ ಸ್ವಭಾವ ಅಂದ್ರೆ ಅವರಲ್ಲಿ ಹೆಚ್ಚಿನ ಶಕ್ತಿ ಇದ್ದರೂ ಸಹ ಅವರು ಪ್ರತಿಕ್ರಿಯಾತ್ಮಕವಾಗಿರ್ತಾರೆ. ಹಾಗಾಗಿ ಅವರಿಗೆ ರೂಪ ಕೊಟ್ರೆ ನಮ್ಮ ಭಾರತ ದೇಶವನ್ನ ಬೆಳಗಿಸುವಂತ ಕೆಲಸವನ್ನ ಅವರು ಮಾಡ್ತಾರ ಅಂತ ಹೇಳಿ. ಈಗ ಪ್ರತಿಯೊಬ್ಬ ನಾಗರಿಕರು ಅವ್ರು ಹೇಳ್ತಾರೆ, ವಿಶೇಷವಾಗಿ ಈ ದೇಶದ ಯುವಕರು ಬಹಳ ಗಮನ ಹರಿಸಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ತಮ್ಮಲ್ಲಿ ಕೌಶಲ್ಯಗಳನ್ನ ಬೆಳೆಸ್ಕೋಬೇಕು, ದೃಢ ನಿಶ್ಚಯಗಳನ್ನ ಮಾಡಬೇಕು, ಪ್ರೇರಿತ ರೀತಿಯಲ್ಲಿ ತಮ್ಮ ಕಾರ್ಯವೈಖರ್ಯವನ್ನ ಪ್ರಾರಂಭ ಮಾಡಬೇಕು, ಯಾರ ಮೇಲೆ ಅವಲಂಬನೆ ಆಗದೆ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಂಡು ಈ ಭಾರತ ದೇಶಕ್ಕೆ ಅವ್ರು ಏನಾದ್ರೂ ಒಂದು ಮಾಡಬೇಕು ಅನ್ನೋದಂತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅವ್ರು ಹೇಳ್ತಾರ, ನಾವು 1 ಶತಕೋಟಿಗಿಂತ ಹೆಚ್ಚು ಜನ ಕನಸನ್ನು ಜೀವಂತವಾಗಿಸುವ ಸಲುವಾಗಿ ಕೆಲಸ ಮಾಡಬೇಕಾಗಿದೆ. ಆ ಕೆಲಸ ಮಾಡೋ ತಾಕತ್ ಇರೋದು ಯಾರಿಗೆ ಅಂದ್ರೆ ಯುವಕರಿಗೆ ಅಂತ ಹೇಳ್ತಾರೆ. ಯುವಕರಂದ್ರೆ ಹೆಂಗಿರ್ಬೇಕು ಅಂತ ಅವ್ರು ಒಂದು ಮಾತನ್ನ ಹೇಳ್ತಾರೆ. ಅಗೋ ನೋಡು ಬೆಟ್ಟ ಅಂದ್ರೆ ಪುಡಿ ಪುಡಿ ಮಾಡ್ಲಾ ಸ್ವಾಮೀಜಿ ಅನ್ನುವಂತಹ ಶಕ್ತಿಯನ್ನ ಹೊಂದಿರುವಂತಹ ನಮ್ಮ ಯುವಕರು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿರೋದು, ಅವರೊಂದು ಮಾತನ್ನ ಹೇಳ್ತಾರೆ ಯುವಕರಿಗೆ, ಏನು ಅಂತಂದ್ರೆ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ಅಂಜದ ಅಳುಕದ, ಒಳಗೂ ಹೊರಗೂ ಪ್ರಾಮಾಣಿಕರಾಗಿರುವ, ನಿಷ್ಠೆ ನಿಯಮಗಳೇ ಉಸಿರಾಗಿರುವ 100 ಜನ ಯುವಕರನ್ನ ನನಗೆ ಕೊಡಿ, ಜಗತ್ತಿನ ಚಿಂತನ ದಾಟಿಯನ್ನೇ ಬದಲಾಯಿಸಿ ಬಿಡುತ್ತೇನೆ ಅಂತ ಹೇಳಿ. ಆತ್ಮೀಯರೇ, ಇವತ್ತಿನ ದಿನ ಈಗ ನಾ ಹೇಳಿರುವ ಮಾತುಗಳಲ್ಲಿ ನಮ್ಮ ಯುವಕರು ಎಷ್ಟು ಜನ ರೆಡಿ ಇದ್ದೀವಿ, ನಾವ್ ಎಷ್ಟು ನಮ್ಮನ್ನ ದೇಶಕ್ಕಾಗಿ ಅರ್ಪಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದಾಗಿ ವಿವೇಕಾನಂದರನ್ನ ಓದ್ತೀವಿ, ಸಮಾಜವನ್ನ ತಿಳ್ಕೊಂಡಿದೀವಿ. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನ ನರಮಂಡಲ ಅಂತ ಹೇಳ್ತಾರೆ. ನಾವು ಈಗ ಮೊನ್ನೆ ಒಂದು ಸರ್ವೆ ಪ್ರಕಾರ ಹೊರಗಡೆ ಜಂಕ್ ಫುಡ್ ದಿಂದನೇ ನಮಗ ಎಷ್ಟೋ ಅನಾರೋಗ್ಯಗಳು ಬರ್ತಾ ಇದಾವೆ. ಒಳ್ಳೆ ಆಹಾರವನ್ನ ಸೇವನೆ ಮಾಡ್ತಾ ಇಲ್ಲ ಮತ್ತು ಆಹಾರವೇ ಕಲಬೆರಕೆ ಆಗಿದೆ. ಅಂಜದ ಅಳುಕದ, ಒಳಗೂ ಹೊರಗೂ ಪ್ರಾಮಾಣಿಕರಾಗಿರುವ ಅಂದ್ರೆ ಸ್ಟ್ರಾಂಗ್ ಆಗಿರುವಂತಹ, ವಿಲ್ ಪವರ್ ಇರುವಂತಹ, ಮನಸ್ಥಿತಿ ಇರುವಂತಹ ಯುವಕರು ನನಗೆ ಬೇಕಾಗಿದ್ದಾರೆ. ಹಾಗಾಗಿ ಆ ಯುವಕರು ನಾನು ಕೊಡುವಂತ ಕೆಲಸವನ್ನ ಆಗ್ಬೇಕು ಅಂತ ಹೇಳಿ ಇವತ್ತಿನ ಯುವಕರು ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹೆಚ್ಚಾಗಿ ಮೊಬೈಲ್ ದುಶ್ಚಟಗಳನ್ನ ಮಾಡ್ತಾ ಇದೀವಿ, ವ್ಯಸನಗಳನ್ನ ಮಾಡ್ತಾ ಇದೀವಿ, ಮತ್ತು ನಮ್ಮ ಭಾರತ ದೇಶದ ಪೌರುಷದ ಒಂದು ದೇಶ ನಮ್ದು. ಆ ಹಿಂದಿನ ಇತಿಹಾಸವನ್ನ ತಿಳ್ಕೊಳ್ಳಾರ್ದೆ, ಆ ಹಿಂದಿನ ಒಂದು ವಿಷಯಗಳನ್ನ ತಿಳ್ಕೊಳ್ಳಾರ್ದೆ ನಾವು ಇವತ್ತು ನಮಗೆ ಸಂವಿಧಾನ ಏನು ಸ್ವಾತಂತ್ರ್ಯತೆಯನ್ನು ಕೊಟ್ಟಿದೆಯೋ ಅದನ್ನ ಸ್ವಚ್ಛಾಚಾರ ಮುಖಾಂತರ ನಾವು ಉಪಯೋಗಿಸಿಕೊಂಡು ದೇಶಕ್ಕಾಗಿ ನಾನು ಏನ್ ಕೊಡ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ದೇಶ ನನಗೇನು ಕೊಟ್ಟಿದೆ ಅನ್ನೋ ದೃಷ್ಟಿಯಿಂದಾಗಿ ನಾವೆಲ್ಲ ನೋಡ್ತಾ ಇದೀವಿ. ಹಾಗಾಗಿ ದೇಶ ನಮಗೆಲ್ಲಾನು ಕೊಟ್ಟಿದೆ. 100,000 ವರ್ಷಗಳ ಕಾಲ ಆಳ್ಸ್ಕೊಂಡ್ರು ದೇಶ ಇವತ್ತು ಎದ್ ನಿಂತಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ನಮ್ಮ ಭಾರತ ದೇಶವನ್ನ 1000 ವರ್ಷಗಳ ಕಾಲ ಯಾರಾದ್ರೂ ಆಳಿದ್ರು, ಡಚ್ಚರು, ಪೋರ್ಚುಗೀಸರು, ಕುಶಾನರು, ಮೊಘಲರು ಎಲ್ಲರೂ ಆಳಿದ್ರು, ಭಾರತ ದೇಶದ ಭಾರತೀಯರನ್ನ ಕೊಂದ್ರು, ಅದರ ಭಾರತೀಯತೆಯನ್ನ ಕೊಲ್ಲಕ್ ಆಗ್ಲಿಲ್ಲ ಅಂತ ಹೇಳಿ. ಹಾಗಾಗಿ ಆ ಭಾರತೀಯತೆಯಿಂದಾಗಿ ನಾವೆಲ್ಲರೂ ಎದ್ ನಿಂತ್ಕೋಬೇಕಾಗಿದೆ. ಈ ದೃಷ್ಟಿಯಿಂದಾಗಿ ಸ್ವಾಮಿ ವಿವೇಕಾನಂದರನ್ನ ಎಲ್ಲ ಯುವಕರು ಓದ್ಕೊಂಡು ಸ್ವಾಮಿ
ವಿವೇಕಾನಂದರ ವಿಚಾರಧಾರೆಗಳನ್ನ ಎಲ್ಲರೂ ತಿಳ್ಕೊಂಡು, ಸ್ವಾಮಿ ವಿವೇಕಾನಂದರ ಮುಖಾಂತರ ನಾವೆಲ್ಲರೂ ಬೆಳೆದು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಎಲ್ಲರೂ ತಿಳ್ಕೊಂಡು, ನಾವೆಲ್ಲರೂ ಆ ವಿಷಯಗಳನ್ನ ಮನಗಂಡು ನಾವು ಮುಂದಿನ ದಿನಮಾನದಲ್ಲಿ ಒಂದು ಸಿಂಹದ ಮರಿತರ ಆಗಿ ಇರಬೇಕಾಗಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಾವು ಈಗ ಯಾವ ತರ ಇದೀವಿ, ಯಾವ ತರ ಇರ್ಬೋದಾಗಿತ್ತು ಅನ್ನೋದಕ್ಕೊಂದು ಸ್ಟೋರಿ ಹೇಳ್ತಾರೆ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ, ಒಂದು ಬಹಳ ದೊಡ್ಡ ಕಾಡು, ಆ ಕಾಡಲ್ಲಿ ಒಂದು ಹುಲಿ ಇತ್ತು. ಆ ಹುಲಿ ಏನ್ ಮಾಡ್ತಿತ್ತು ಅಂತಂದ್ರೆ, ಪ್ರತಿದಿನ ಒಬ್ಬ ಕುರಿಗಾರ ಅಲ್ಲಿ ಕುರಿ ಮೇಸಕ್ ಬರ್ತಿದ್ದ, ಅಲ್ಲಿರುವಂತಹ ಕುರಿಗಳನ್ನ ಹಿಡಿತಿತ್ತು, ಅದು ತಿಂತಿತ್ತು. ಅದು ಹೆಣ್ಣುಲಿ ಆಗಿತ್ತು. ಒಂದ್ಸಲ ಹೆಣ್ಣುಲಿ ಗರ್ಭಿಣಿ ಆಗಿತ್ತು. ಅವಾಗ ಆ ಕುರಿಯನ್ನು ಹಿಡಿಯೋ ಸಮಯದಲ್ಲಿ ಅದು ಕೆಳಗಡೆ ಬಿದ್ದು ಅದ್ರ ಹೊಟ್ಟಿಗೆ ಪೆಟ್ಟಾಗಿ ಆ ಹುಲಿ ಅಲ್ಲೇ ತೀರ್ಕೋತದ, ಮರಿ ಹೊರಗಡೆ ಬಂದು ಜನ್ಮ ಆಗ್ತದೆ. ಅವಾಗ ಏನಾಗ್ತೈತಿಪ್ಪ ಅಂತಂದ್ರೆ, ಆ ಹುಲಿ ಮರಿಯನ್ನ ಆ ಕುರಿಗಾಹೆ ತಗೊಂಡು ಹೋಗ್ತಾನ. ಅಯ್ಯೋ ಹುಲಿ ಮರಿ ಇದೆ ಪಾಪ ಅಂತ ಹೇಳಿ. ಮುಂದೆ ಅವ್ ಏನ್ ಮಾಡ್ತಾನಂದ್ರೆ, ಆ ಕುರಿಗಳ ಜೊತೆಗೇನೆ ಆ ಹುಲಿಯನ್ನ ಬಿಡ್ತಾನ. ಆ ಹುಲಿ ಏನ್ ಮಾಡ್ತೈತಿ ಅಂದ್ರೆ, ಆ ಕುರಿಗಳ ಜೊತೆಗೆ ಹುಲ್ ಮೇಯೋದು, ತಾನು ಒಂದು ಕುರಿ ಅನ್ನೋ ದೃಷ್ಟಿಯಿಂದಾಗಿ ಅದ್ರ ಜೊತೆಗೆ ತಿರುಗಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು. ಅದೇ ರೀತಿ ಮುಂದೆ ಏನಾಗ್ತದೆ ಅಂದ್ರೆ, ಆ ಹುಲಿ ದೊಡ್ಡದಾಗ್ತದೆ. ದೊಡ್ಡದಾದ್ಮೇಲೆ ಅದು ಮುಂದೆ ಇರೋದೆಲ್ಲ ಕುರಿಗಳ ಜೊತೆಗೆ ಇರ್ತದೆ. ಆದ್ರೆ ಮತ್ತೊಂದ್ಸಲ ಮತ್ತೊಂದು ಬೇರೆ ಹುಲಿ ಆ ಕುರಿಗಳನ್ನ ಬೇಟೆ ಆಡಕ್ ಬಂದಾಗ ಆ ಕುರಿಗಳ ಹಿಂಡಿನಲ್ಲಿ ಈ ಹುಲಿಯನ್ನ ನೋಡ್ತದ. ಅವಾಗ ಈ ಹುಲಿಯನ್ನ ನೋಡಿದಾಗ ಆ ಹುಲಿಗೆ ಅನಿಸ್ತದ, ಇದೇನು ಕುರಿಗಳ ಜೊತೆಗೆ ಇನ್ನೊಂದು ಹುಲಿ ಇದೆಯಲ್ಲ ಅಂತ ಹೇಳಿ. ಅವಾಗ ಕುರಿಗಳನ್ನ ಬಿಟ್ಟ ಈ ಹುಲಿ ಮೇಲೆ ಅಟ್ಯಾಕ್ ಮಾಡಿ ಅದು ಇದನ್ನ ಹಿಡಿಯಕ್ ಹೋಗ್ತದೆ. ಅವಾಗ ಆ ಹುಲಿ ಮರಿ, ಆ ಹುಲಿ ಏನಿತ್ತಲ್ಲ ಕುರಿಗಳ ಜೊತೆಗೆ ಇರುವಂತ ಹುಲಿ, ಅದು ಬ್ಯಾ ಬ್ಯಾ ಅಂತೇಳಿ ಚೀರಕ್ ಚಾಲೂ ಮಾಡ್ಬಿಡ್ತು. ನೋಡ್ರಿ, ಹುಲಿ ಯಾವಾಗಲೂ ಗರ್ಜಿಸ್ಬೇಕು, ಅದು ಬ್ಯಾ ಬ್ಯಾ ಮಾಡಕ್ ಚಾಲೂ ಮಾಡಿತ್ತು. ಅದಾದ್ಮೇಲೆ ಅವಾಗ ಗೊತ್ತಾಯ್ತು, ಈ ಹುಲಿ ಕುರಿಗಳ ಜೊತೆಗೆ ಸೇರಿ ಇದು ತಾನು ಏನು ಅನ್ನೋದನ್ನ ಮರ್ತಿದೆ, ಇದಕ್ಕೆ ಏನು ಅನ್ನೋದನ್ನ ತೋರಿಸಬೇಕು ಅಂತ ಹೇಳಿ ಅವಾಗ ಆ ಹುಲಿಯನ್ನ ಹಿಡ್ಕೊಂಡು ಬಂದು ಆ ಹುಲಿಯ ಮುಖವನ್ನ, ಅಂದ್ರೆ ಈಗ ಬೇಟೆಯಾಡಕ್ ಬಂದಿರುವಂತ ಹುಲಿ ಆ ಕುರಿ ಹುಲಿಯನ್ನು ಹಿಡ್ಕೊಂಡು ಬಂದು ಆ ಬಾವಿಯಲ್ಲಿರುವಂತಹ ನೀರಿನಲ್ಲಿ ತನ್ನ ಮುಖವನ್ನ ತೋರಿಸ್ತದೆ. ಇಲ್ಲಿ ನೋಡು, ನೀನು ಹುಲಿ ಇದಿ, ನಿಂತರ ನನ್ ಮುಖ ಇದೆ, ನಂತರ ನಿನ್ ಮುಖ ಇದೆ, ಅಂದ್ರೆ ನಾವಿಬ್ರು ಹುಲಿಗಳು, ನೀನು ಹುಲಿ ನಾನು ಹುಲಿ, ಹಾಗಾಗಿ ನೀನು ಬ್ಯಾ ಬ್ಯಾ ಅನ್ಬಾರ್ದು, ನೀನು ಗರ್ಜಿಸ್ಬೇಕು ಅಂತ ಹೇಳಿ. ಅವಾಗ ಅದು ಹುಲಿ ಅಷ್ಟು ಬೇಗ ಒಪ್ಕೊಳ್ಳಂಗಿಲ್ಲ. ಆದ್ರೆ ಮತ್ತೊಂದು ಮರಿ ಹುಲಿಗೆ ಈ ನಮ್ಮ ಮತ್ತೊಂದು ಹುಲಿ ಒಂದಿಷ್ಟು ಮಾಂಸವನ್ನು ತಂದು ಅದ್ರ ಬಾಯಾಗ ಹಾಕಿದಾಗ ಅದಕ್ಕೆ ಗೊತ್ತಾಗ್ತದ, ಹೌದು ನಾ ಇದನ್ನ ತಿನ್ಬೇಕಾಗಿತ್ತು, ಹುಲ್ ತಿನ್ಬಾರ್ದು ಅಂತ ಹೇಳಿ. ಅವಾಗ ಅದು ಗರ್ಜಿಸಕ್ ಪ್ರಾರಂಭ ಮಾಡ್ತದೆ. ಹಾಗೆ ನಾವೆಲ್ಲರೂ ಹುಲಿಗಳ ಹಾಗೇ ಇರ್ಬೇಕಾಗಿತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಪ್ರತಿಯೊಬ್ಬರಲ್ಲಿಯೂ ಅಂತ ಶಕ್ತಿ ಇದೆ, ಪ್ರತಿಯೊಬ್ಬರಲ್ಲಿ ಒಂದು ಪವರ್ ಇದೆ, ಪ್ರತಿಯೊಬ್ಬರಲ್ಲಿ ಒಂದು ಚೈತನ್ಯವಿದೆ. ಆ ಚೈತನ್ಯವನ್ನು ಹೊರ ಹಾಕಿದಾಗ ನಾವು ಒಬ್ಬರ ಶಕ್ತಿವಂತ ವ್ಯಕ್ತಿಗಳಾಗ್ತೀವಿ. ಹಾಗಾಗಿ ಆ ಹುಲಿಯ ಏನು ಅನ್ನೋದನ್ನ ಮತ್ತೊಂದು ಹುಲಿ ತೋರಿಸ್ಕೊಡ್ತು. ಹಾಗಾಗಿ ಇಲ್ಲಿ ಹುಲಿ ಯಾರಪ್ಪ ಅಂದ್ರೆ ವಿವೇಕಾನಂದರು. ನಾವು ಹುಲಿಯನ್ನ ಓದ್ಕೊಂಡಾಗ ನಾವು ಆ ಹುಲಿ ತರನೇ ಆಗ್ತೀವಿ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾರ್ಗದರ್ಶನ ಮಾಡಿ ಅವ್ರು ಹೇಳ್ತಾರೆ, ನಾನು ಇವತ್ತು ಹೇಳಿರುವಂತಹ ಉಪದೇಶ ಮುಂದಿನ 1000 ವರ್ಷಕ್ಕಾದರೂ ಸಾಕಾಗಬಹುದು ಅಂತ ಹೇಳಿ. ಅಷ್ಟು ಹೇಳಿರುವಂತಹ ವ್ಯಕ್ತಿಯನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ಆ ವ್ಯಕ್ತಿಯನ್ನ ಓದ್ಕೊಂಡು ನಾವೆಲ್ಲರೂ ಹೇಳ್ಬೇಕಾಗಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ. ಆ ಗುರಿ ಮುಟ್ಟುವವರೆಗೆ ನಾವೆಲ್ಲರೂ ಎದ್ದು ಜಾಗೃತವಾಗಿ ನಮ್ಮ ಈ ತಾಯ್ನಾಡಿನ ಸೇವೆಯ ಸಲುವಾಗಿ ನಮಗೆ ನಾವು ಮೊದಲು ಸ್ವಾವಲಂಬಿಗಳಾಗಿ ಒಂದು ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡು ಒಂದು ಒಳ್ಳೆ ನಮ್ಮ ಭಾರತ ದೇಶವನ್ನ ಒಂದು ಒಳ್ಳೆ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಸ್ವತಂತ್ರ ಸಿಕ್ಕಿದ್ದು 1947. ಅದಾದ್ಮೇಲೆ 1997ರಲ್ಲಿ 50ನೇ ವರ್ಷದ ನಮ್ಮ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿದ್ವಿ. ಅದಾದ್ಮೇಲೆ ಮೊನ್ನೆ 2022ರಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ 75ರ ವರ್ಷವನ್ನು ಆಚರಣೆ ಮಾಡಿದ್ವಿ. ನಮ್ಮ ಮುಂದಿನ ಟಾರ್ಗೆಟ್ ಇರೋದು ಯಾವುದು ಅಂತಂದ್ರೆ 2047ರಲ್ಲಿ ಭಾರತ ದೇಶ ಒಂದು 100 ವರ್ಷಗಳ ಆಚರಣೆ ಮಾಡ್ಕೋತಾ ಇದೆ. ಯಾವುದೋ ಸ್ವಾತಂತ್ರ್ಯ ಸಿಕ್ಕು ಒಂದು 100 ವರ್ಷಗಳ ಆಚರಣೆ ಮಾಡ್ಕೋತಾ ಇದೆ. ಆ 100 ವರ್ಷಗಳಲ್ಲಿ ನಮ್ಮ ಭಾರತ ಯಾವ ರೀತಿ ಆಗಿರ್ತದೆ ಅಂತಂದ್ರೆ, ವಿಶ್ವಗುರು ಭಾರತ ಆಗ್ಬೇಕು ಅನ್ನೋದು ಎಲ್ಲರ ಆಶಯ. ಆ ವಿಶ್ವಗುರು ಭಾರತ ಆಗ್ಬೇಕು ಅನ್ನೋದು ಎಲ್ಲರ ಆಶಯ ಇದ್ದಾಗ ಅದನ್ನ ಆ 2047ಕ್ಕೆ ವಿಶ್ವಗುರು ಭಾರತ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾನು ಯಾವ ತರ ಕಾರ್ಯತತ್ಪರನಾಗಿ ಕೆಲಸ ಮಾಡಬೇಕು ಮತ್ತು ಆ ಭಾರತವನ್ನು ವಿಶ್ವಗುರುವಾಗಿ ನೋಡಕ್ ನಾವು ಯಾವ ತರ ಇರಬೇಕು ಅನ್ಕೋಬೇಕಾಗಿದ್ರೆ ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ಸ್ಟಡಿ ಮಾಡ್ಬೇಕು. ಆ 2047ರಲ್ಲಿ ವಿಶ್ವಗುರು ಆಗೋ ದೃಷ್ಟಿಯಿಂದಾಗಿ ನಮ್ಮೆಲ್ಲರ ಕಾರ್ಯಪ್ರವೃತ್ತವಾಗಿರ್ಬೇಕು. ಯಾಕಂದ್ರ ಇತ್ತಿತ್ತಲಾಗೇನೆ ನಮ್ಮ ಭಾರತ ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲೇ ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಆ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮೆಲ್ಲ ಯುವಕರು ತಮ್ಮ ಸ್ವಾವಲಂಬಿಯಾಗಿ ಕೆಲಸ ಮಾಡಬೇಕು. ತಾವು ಸ್ವಾವಲಂಬಿಯಾಗಿ ದುಡಿದು ದೇಶವನ್ನ ಎತ್ತರಿಸುವಂತದ್ದು ಮತ್ತು ಅದ್ರ ಮುಖಾಂತರ ನಮ್ಮ ಏಳಿಗೆಯನ್ನು ನಾವೆಲ್ಲರೂ ಪಡ್ಕೋಬೇಕಾಗಿದೆ. ಯಾಕಂತಂದ್ರೆ ಈ ಸದ್ಯಕ್ಕೆ ಭಾರತ ದೇಶದಲ್ಲಿ ನಾವೀಗ 4ನೇ GDP ರಾಷ್ಟ್ರವಾಗಿ ಹೊಂದ್ತಾ ಇದ್ದೀವಿ. ಅದು GDP ಆರ್ಥಿಕತೆ ಇದೆಲ್ಲವೂ ಮೊದಲಿಗೆ ಬರೋದಿಲ್ಲ. ಆದ್ರೆ ನಮ್ಮ ಭಾರತ ದೇಶದ ಮೊದಲಿಗೆ ಬರೋದು ಯಾವುದು ಅಂತಂದ್ರೆ ಭಾರತ ದೇಶದ ಆಧ್ಯಾತ್ಮಿಕ ಉನ್ನತಿ. ಆ ಉನ್ನತಿ 2047ರಲ್ಲಿ ಆಗಿ ನಾವೆಲ್ಲರೂ ವಿಶ್ವಗುರು ಭಾರತವನ್ನ ಆಗುವಂತ ದೃಷ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಒಂದು ಶಕ್ತಿ ಮೀರಿ ಮಾಡಿ ಅದಕ್ಕಾಗಿ ಪ್ರೇರಣೆ ಪಡೆಯುವ ಸಲುವಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ ಸ್ವಾಮಿ ವಿವೇಕಾನಂದರನ್ನ ಓದ್ಕೊಂಡ್ರೆ ನಾವೆಲ್ಲರೂ ಪ್ರೇರಿತರಾಗಿ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಇನ್ನೊಂದು ಸಲ ನಮ್ಮ ಈ ಸ್ವಾಮಿ ವಿವೇಕಾನಂದರ 164ನೇ ಹುಟ್ಟುಹಬ್ಬ ಅಂತ ನಾವೇನ್ ಕರಿತೀವಿ ಅದನ್ನ ಯುವಕರ ದಿನಾಚರಣೆಯಾಗಿ
ಆಚರಣೆ ಮಾಡ್ತೀವಿ. ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಈ ಯುವಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಇದುವರೆಗೂ ಕೇಳಿದಿರಿ ರಾಷ್ಟ್ರೀಯ ಯುವ ದಿನದ ಕುರಿತಾಗಿರುವಂತಹ ವಿಶೇಷ ಮಾಹಿತಿ. ಇದನ್ನ ನೀಡಿದವರು ಶ್ರೀಯುತ ಶ್ರೀಶೈಲ್ ಎನ್ ಯಡಹಳ್ಳಿ ಅವರು. ಇವರಿಗೆ ನಮ್ಮೂರ ಬಾನುಲಿಯ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಿತ್ತು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದಂತಹ ನಂಬರ್ 7090908908 70909008 ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.